ಓಂ ನಮೋ ಭಗವತೆ ವಾಚಸ್ಪತಯೇ. ಕುತ್ರ ಕ್ಷತ್ತುರ್ಭಗವತಾ ಮೈತ್ರೇಯೇಣ ಸಮಾಗಮಃ ಕದಾ ವಾ ಸಹ ಸಂವಾದಃ ಏತದ್ವರ್ಣಯ ನಃ ಪ್ರಭೋ. ಪರೀಕ್ಷಿತ ಶುಕಾಚಾರ್ಯರನ್ನು ಹೀಗೆ ಪ್ರಶ್ನಿಸಿದ. ವಿದುರ ತೀರ್ಥಯಾತ್ರೆಗೆ ಹೊರಟ ಅಂತ ಹೇಳಿದರೆ, ಪೂಜ್ಯರಾದ ಮೈತ್ರೇಯ ಋಷಿಗಳ ಸಮಾಗಮ ಅವನಿಗೆ ಎಲ್ಲಿ ಆಯಿತು? ಅವರಿಬ್ಬರ ನಡುವೆ ನಡೆದಂಥ ಸಂವಾದ ಏನನ್ನು ಒಳಗೊಂಡಿತ್ತು ಅದನ್ನು ಹೇಳಿರಿ ಅಂತ. ಯಾಕೆಂದರೆ ಈ ವಿದುರನೇ ಅತ್ಯಂತ ದೊಡ್ಡ ಮಹಾತ್ಮ, ಶುದ್ಧವಾದ ಮನಸ್ಸಿದ್ದವನು. ಅವನು ಪೂಜ್ಯರಾದಂಥ ಮೈತ್ರೇಯರ ಸನ್ನಿಧಾನದಲ್ಲಿ ಪ್ರಶ್ನೆ ಮಾಡಿದ್ದು ಮತ್ತು ಅವರದಕ್ಕೆ ಕೊಟ್ಟಂಥ ಉತ್ತರ ಅವೆರಡೂ ಕೂಡ ಭಗವಂತನ ಮತ್ತು ಭಾಗವತರ ಚರಿತ್ರೆಗಳಿಂದ ಕೂಡಿದ್ದೇ ಆಗಿರ್ತದೆ. ಆದ್ದರಿಂದ ಅವರ ಇಬ್ಬರ ನಡುವೆ ನಡೆದ ಸಂವಾದ ಮಹಾಫಲದಾಯಕ ಅವರಿಬ್ಬರಿಗೂ. ಹಾಗೆ ನಮ್ಮಂಥವರಿಗೂ ಕೂಡ, ಕೇಳುವಂಥವರಿಗೂ ಕೂಡ ಅದು ಮಹಾಫಲದಾಯಕವೇ. ಅಲ್ಪ ಫಲ ಅದರಿಂದ ದೊರೆಯುವುದಲ್ಲ. ಆದ್ದರಿಂದ ನಮಗದನ್ನು ನೀವೀಗ ಹೇಳಬೇಕು. ಹೀಗೆ ರಾಜ ಪರೀಕ್ಷಿತ ಶುಕಮುನಿಗಳನ್ನು ಕೇಳಿದಾಗ ಅವರು ಹೀಗೆ ಮುಂದಿನಂತೆ ಉತ್ತರ ಹೇಳಲಿಕ್ಕೆ ತೊಡಗಿದರಂತೆ. 4ನೇ ಶ್ಲೋಕದಲ್ಲಿ ಸಾಧುವಾದೋಪಬೃಂಹಿತ ಅಂತ ಹೀಗೆ ಒಂದು ಶಬ್ದ ಇದೆ. ಸಾಧುಗಳು ಅಂದರೆ ಭಗವಂತ ಮತ್ತು ಭಾಗವತರು. ಅವರ ವಾದ ಅಂದರೆ ಕಥೆಗಳು, ಅವರ ಕುರಿತಾದ ಚರಿತ್ರ, ಅವರ ಮಹಿಮೆಯ ವರ್ಣನೆ. ಆದ್ದರಿಂದ ಇದು ಉಪಬ್ರಹ್ಮಿತ ಅಂದರೆ ಪೂರ್ಣ ಅಂತ ಅದರ ತಾತ್ಪರ್ಯ. ಮುಂದೆ 5ನೇ ಶ್ಲೋಕದಲ್ಲಿ ಸುಬಹುವಿತ್ ಅಂತ ಶುಕಾಚಾರ್ಯನಿಗೆ ಒಂದು ವಿಶೇಷಣೆ ಕೊಟ್ಟಿದ್ದಾರೆ. ಬಹಳ ತಿಳಿದವನು, ದೊಡ್ಡ ಜ್ಞಾನಿ ಅಂತ ಹೀಗೆ ಅದರ ಸಹಜವಾದ ಅರ್ಥ. ಆದರೆ ವಿಜಯಧ್ವಜರು ಅದಕ್ಕೊಂದು ಬೇರೆ ಅರ್ಥವನ್ನು ಹೇಳ್ತಾರೆ. ಸುಬಹು ಅಂದರೆ ಭಗವಂತ, ದೇವತೆಗಳು ಮೊದಲಾದ ದೊಡ್ಡ ಜ್ಞಾನಿಗಳಿಂದ ಸೇವಿತನಾದ ಭಗವಂತ. ಅವನನ್ನು ತಿಳಿದವರು ಈ ಶುಕಾಚಾರ್ಯ ಅಂತ ಹೀಗದರ ಅರ್ಥ ಹೇಳ್ತಾರೆ. ಯಾದವಾರ್ಯರು ಕೂಡ ಹಾಗೆ ಅರ್ಥ ಹೇಳ್ತಾರೆ. ಸುಬಹು ಅತಿಪೂರ್ಣ ಭಗವಾನ್ ತಂ ವೇತ್ತೀತಿ ಸುಬಹು. ಸುಬಹು ಅಂದರೆ ಅತ್ಯಂತ ಪೂರ್ಣನಾದ ಭಗವಂತ. ಬಹುಪೂರ್ಣತಾಯಾಮ್ ಅಂತ ಒಂದು ಧಾತುವನ್ನು, ಬಹುಪೂರ್ಣತಾಯಾಮ್ ಅಂದರೆ ಒಂದು ಧಾತುವನ್ನು ಹೇಳ್ತಾರೆ ವಿಜಯಧ್ವಜರು ಕೂಡ. ಹೀಗೆ ಅತ್ಯಂತ ಪೂರ್ಣನಾದ ಭಗವಂತನನ್ನು ತಿಳಿದವನು. ಆದ್ದರಿಂದ ಮಹಾಜ್ಞಾನಿಯಾದ ಈ ಶುಕಾಚಾರ್ಯ ಆ ಪರೀಕ್ಷಿತನಿಗೆ ಮುಂದಿನಂತೆ ಉತ್ತರ ಕೊಡಲಿಕ್ಕೆ ತೊಡಗಿದ ಅಂತ ಅದರ ತಾತ್ಪರ್ಯ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ದೇವತಾದಿ ಸಜ್ಜನ ನಿಷೇವಿತಂ ಪೂರ್ಣಂ ಅಂತ ಹೀಗೊಂದು ಅರ್ಥ ಬರೆದಿದ್ದಾರೆ. ಅದು ಯಾಕೆ ಹಾಗೆ ಬರೆದಿದ್ದಾರೆ ಅಂತ ಅಲ್ಲಿ ನಮಗೆ ಸ್ಪಷ್ಟ ಆಗೋದಿಲ್ಲ. ಬಹು ಅಂತ ಧಾತು ಇದೆ. ಬಹು ಪೂರ್ಣತಾಯಾಮ್ ಅನ್ನೋ ಧಾತುವಿನಿಂದ, ಪೂರ್ಣತಾ ಅನ್ನೋ ಅರ್ಥದಲ್ಲಿರುವ ಬಹು ಧಾತುವಿನಿಂದ ಬಹು ಅಂದರೆ ಸುಬಹು ಅಂದರೆ ಅತ್ಯಂತ ಶ್ರೇಷ್ಠನಾದ ಭಗವಂತ ಅಂತ ಅರ್ಥ. ಅವನನ್ನು ಅತ್ಯಂತ ಪೂರ್ಣನಾದ ಭಗವಂತ, ಅವನನ್ನು ವಿತ್ತು ತಿಳಿದವನು ಅಂತ ಅರ್ಥ. ಆದರೆ ದೇವತಾದಿ ಸಜ್ಜನ ನಿಷೇವಿತ ಅನ್ನೋ ಅರ್ಥ ಆ ಸುಬಹು ಅನ್ನೋದ್ರಿಂದ ಹೇಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಯಾದವಾರ್ಯರು ಸುಬಹು ಅತಿಪೂರ್ಣ ಭಗವಾನ್ ಅಂತ ಇಷ್ಟೇ ಬರೆದಿದ್ದಾರೆ. ಅಥವಾ ಸುಷ್ಟು ಸರ್ವಜ್ಞ ಇತಿವಾ, ಪೂರ್ಣವಾದ ಸರ್ವಜ್ಞತ್ವ ಉಳ್ಳವನು ಅಂತ ಹೀಗೆ ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ಅಲ್ಲಿಗೆ 5 ಶ್ಲೋಕಗಳು ಇವತ್ತು ಮುಕ್ತಾಯ ಕಂಡಿವೆ. 3 ಶ್ಲೋಕಗಳನ್ನು ಇವತ್ತು ನೋಡಿದ್ದೀವಿ. ಒಟ್ಟಾರೆ ಈ 3ನೇ ಸ್ಕಂದದ 1ನೇ ಅಧ್ಯಾಯದ 5 ಶ್ಲೋಕಗಳು ಸಮಾಪ್ತ ಆಗಿವೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತ ಆಗಿದೆ.